ಆತ್ಮೀಯ ವೀಕ್ಷಕರಿಗೆಲ್ಲ ಪಾಸಿಟಿವ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ಡಾಕ್ಟರ್ ನಟರಾಜ ಆರ್. ಇಂದು ನಾವು ತುಮಕೂರು ಜಿಲ್ಲೆ ಹುಳಿಯಾರು ಹೋಬಳಿ ಹೊಯ್ಸಳಕಟ್ಟೆ ಗ್ರಾಮದ ಸಮೀಪದಲ್ಲಿರುವ ಬೋರನಕಣಿವೆ ಜಲಾಶಯವನ್ನು ವೀಕ್ಷಿಸೋಣ. ವೀಕ್ಷಕರೇ, ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ರೋತ್ಸಾಹಕ್ಕಾಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಎರಡು ಗುಡ್ಡಗಳ ನಡುವೆ ಅತ್ಯಂತ ರಮಣೀಯವಾದಂತಹ ಒಂದು ಪರಿಸರದ ನಡುವೆ ನಿರ್ಮಿಸಲಾದ ಜಲಾಶಯವೇ ಬೋರನಕಣಿವೆ ಜಲಾಶಯ. ಈ ಒಂದು ಜಲಾಶಯದ ಇತಿಹಾಸವನ್ನು ಹಾಗೆ ಇದರ ನಿರ್ಮಾಣದ ಹಿನ್ನೆಲೆಯನ್ನು, ಈ ಜಲಾಶಯಕ್ಕೆ ಈ ಹೆಸರು ಬರಲು ಕಾರಣವೇನು ಎನ್ನುವುದೆಲ್ಲವನ್ನು ಸಹ ಈ ವಿಡಿಯೋದಲ್ಲಿ ಗಮನಿಸೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಮುಖ್ಯ ರಸ್ತೆಯಿಂದ ಕೇವಲ 1-2 ಕಿಲೋಮೀಟರ್ ದೂರದಲ್ಲಿ ಈ ಜಲಾಶಯವನ್ನು ಕಾಣಬಹುದು. ಎರಡೂ ಬದಿಯಲ್ಲೂ ಸಹ ತೆಂಗು, ಅಡಿಕೆ ತೋಟಗಳು, ಹೊಲ ಗದ್ದೆಗಳನ್ನು ನಾವು ಕಾಣಬಹುದು. ಹಾಗೆ ದೂರದಲ್ಲೇ ಈ ಒಂದು ಜಲಾಶಯದ ಸಮೀಪದ ಗುಡ್ಡವೂ ಸಹ ನಮಗೆ ಗೋಚರಿಸುತ್ತದೆ. ಮೈಸೂರು ಅರಸರ ಕಾಲದಲ್ಲಿ ಚಾಮರಾಜೇಂದ್ರ ಒಡೆಯರ್ರವರು ಇದರ ನಿರ್ಮಾತೃ ಎಂದು ಹೇಳಬಹುದು. ಸುಮಾರು 20 ವರ್ಷಗಳ ನಂತರ ಈ ಜಲಾಶಯ ಇತ್ತೀಚೆಗೆ ಸುರಿದ ಅಪಾರ ಮಳೆಯಿಂದ ಭರ್ತಿಯಾಗಿದೆ. ಹಿಂದೆ 2010ರಲ್ಲಿ ಭರ್ತಿಯಾಗಿದ್ದರೂ ಅದು ಕೋಡಿ ಬಿದ್ದು ನೀರು ಹರಿದಿರಲಿಲ್ಲ. ಈ ಜಲಾಶಯದ ವೀಕ್ಷಣೆಗೆ ಬರುವ ವಾಹನಗಳಿಗೆ ಯಾವುದೇ ಪ್ರವೇಶ ಶುಲ್ಕವಿಲ್ಲ. ಇನ್ನು ಆ ಜಲಾಶಯದ ಆರಂಭದಲ್ಲೇ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯವನ್ನು ನಾವು ಕಾಣಬಹುದು. ಭಕ್ತಾದಿಗಳಿಗಾಗಿ ಬೆಳಗಿನಿಂದ ಸಂಜೆಯವರೆಗೂ ಸಹ ದೇವಾಲಯದ ಬಾಗಿಲು ತೆರೆದೇ ಇರುತ್ತದೆ. ಮೊದಲು ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ದೇವರ ಅನುಗ್ರಹವನ್ನು ಪಡೆದು ಮುಂದೆ ಜಲಾಶಯವನ್ನು ವೀಕ್ಷಿಸಬಹುದು. ಕೆ ಶೇಷಾದ್ರಿ ಅಯ್ಯರ್ ದಿವಾನರಾಗಿದ್ದವರು. ಇವರು ಜಲಾಶಯ ನಿರ್ಮಾಣದ ಜವಾಬ್ದಾರಿಯನ್ನು ಸಂಸ್ಥಾನದ ಮುಖ್ಯ ಎಂಜಿನಿಯರ್ಗಳಾದ ಕರ್ನಲ್ ಮೈಕಾನಿಲ್ ಕ್ಯಾಂಪೈಲರ್ ಹಾಗೂ ಸಹಾಯಕ ಎಂಜಿನಿಯರ್ ಡಬ್ಲ್ಯೂ ಮೇ ಫರ್ಜಿಯಾ ಕೋಯಾ ಅವರಿಗೆ ಈ ಜಲಾಶಯದ ನಿರ್ಮಾಣದ ಜವಾಬ್ದಾರಿಯನ್ನು ವಹಿಸಿದರು. ಸ್ಥಳಕ್ಕೆ ಭೇಟಿ ನೀಡಿ ಚಾಮರಾಜೇಂದ್ರ ಒಡೆಯರ್ ಸ್ಥಳ ಪರಿಶೀಲನೆ ನಡೆಸಿ ಯೋಜನೆಗೆ ಚಾಲನೆಯನ್ನು ನೀಡಿದ್ದರು. 1888ರಲ್ಲಿ ಯೋಜನೆ ಪ್ರಾರಂಭವಾಗಿ ಸುಮಾರು 4 ವರ್ಷಗಳ ನಂತರ, ಅಂದರೆ 1892ರಲ್ಲಿ ಯೋಜನೆ ಪೂರ್ಣಗೊಂಡಿತು. ನೋಡಿ, ಇಲ್ಲಿ ಕಟ್ಟೆಯನ್ನು ನೀವು ಕಾಣಬಹುದು. ಕೆಲವೇ ಮೆಟ್ಟಿಲುಗಳಿದೆ. ಮಕ್ಕಳು, ವಯಸ್ಕರು ಎಲ್ಲರೂ ಸಹ ಸರಾಗವಾಗಿ ಜಲಾಶಯದ ವೀಕ್ಷಣೆಗೆ ಸಾಗಬಹುದು. ಆದರೆ ಇಲ್ಲಿ ಎಲ್ಲ ಸಂದರ್ಭದಲ್ಲೂ ಹೆಚ್ಚು ಜನರನ್ನು ಕಾಣಲು ಸಾಧ್ಯವಿಲ್ಲ. ಹಾಗಾಗಿ ಹೆಣ್ಣು ಮಕ್ಕಳು ಎಚ್ಚರಿಕೆ ವಹಿಸುವುದು ಅಗತ್ಯ. ಆಗ ಇದರ ನಿರ್ಮಾಣಕ್ಕೆ ಸುಮಾರು 2.80 ಲಕ್ಷ ವೆಚ್ಚವಾಗಿತ್ತಂತೆ. ಇನ್ನು ಈ ಜಲಾಶಯ 2269 ದಶಲಕ್ಷ ಘನ ಅಡಿಯಷ್ಟು ನೀರು ಶೇಖರಣೆ ಸಾಮರ್ಥ್ಯವನ್ನು ಹೊಂದಿದೆ.
ವೀಕ್ಷಕರೇ, ನಮ್ಮ ಚಾನಲಲ್ಲಿ ನೂರಾರು ಪ್ರೇಕ್ಷಣೀಯ ಸ್ಥಳಗಳ, ಪ್ರವಾಸಿ ಸ್ಥಳಗಳ ವಿಡಿಯೋಗಳು, ಹಾಗೆ ಮೋಟಿವೇಶನಲ್ ವಿಡಿಯೋಗಳು, ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ವಿಡಿಯೋಗಳು ಲಭ್ಯ ಇದ್ದು ಆಸಕ್ತರು ಗಮನಿಸಿ. ಮೊದಲು ಜಲಾಶಯಕ್ಕೆ ಭೈರವ ಕಣಿವೆ ಎಂದು ಕರೆಯಲಾಗ್ತಾ ಇತ್ತು. ಚಾಮರಾಜೇಂದ್ರ ಒಡೆಯರ್ ಸ್ಥಳ ಪರಿಶೀಲನೆಗೆ ಇಲ್ಲಿಗೆ ಬಂದಾಗ ಇಲ್ಲಿ ಕುರಿ ಮೇಯಿಸುತ್ತಿದ್ದ ಬೋರನೆಂಬ ವ್ಯಕ್ತಿ ಜಲಾಶಯ ನಿರ್ಮಿಸಲು ಮನವಿ ಮಾಡಿಕೊಂಡ. ಹಾಗಾಗಿ ಬೋರನ ಕಣಿವೆ ಎಂಬ ಹೆಸರು ಬಂದಿತು ಎಂಬ ಐತಿಹ್ಯ ಇದೆ. ಇನ್ನು ಪೈಪ್ಲೈನ್ ಮೂಲಕ ಹುಳಿಯಾರು ಪಟ್ಟಣಕ್ಕೆ ಇಲ್ಲಿಂದ ನೀರು ಸರಬರಾಜು ಮಾಡಲಾಗುತ್ತೆ. ಈ ಜಲಾಶಯ ನಿರ್ಮಿಸಿದ ತಂಡವೇ ಮುಂದೆ ವಾಣಿವಿಲಾಸ ಜಲಾಶಯವನ್ನು ನಿರ್ಮಿಸಿತು. ಆತ್ಮೀಯರೇ, ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲಲ್ಲಿ ನೂರಾರು ಪ್ರವಾಸಿ ಸ್ಥಳಗಳ ವಿಡಿಯೋಗಳು ಲಭ್ಯ ಇದ್ದು ಅವುಗಳನ್ನು ವೀಕ್ಷಿಸಿ. ಹಾಗೆ ಪ್ರೋತ್ಸಾಹಕ್ಕಾಗಿ ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ. ಎರಡು ಗುಡ್ಡಗಳ ನಡುವಿನ ಅತ್ಯಂತ ವಿಹಂಗಮ ಸ್ಥಳದಲ್ಲಿ ಜಲಾಶಯ ಇದೆ. ಮೈಸೂರು ರಾಜರ ಲಾಂಛನವನ್ನು ಸಹ ಇಲ್ಲಿ ನೀವು ಗಮನಿಸಬಹುದು. ಹಾಗೆ ಸುತ್ತ ಕಣ್ಣು ಹಾಯಿಸಿದಷ್ಟು ಗುಡ್ಡಗಳ ಹಾಗೂ ಸುತ್ತಮುತ್ತಲಿನ ತೋಟಗಳ ಹಸಿರ ರಾಶಿಯನ್ನು ಕಣ್ತುಂಬಿಕೊಳ್ಳಬಹುದು. ನೋಡಲು ಮರೆಯದಿರಿ.